ಕ್ಷಣದಲ್ಲಿ ಫ್ಯಾನ್ಸ್ಗೆ ಬಿಗ್ ಶಾಕ್ ಕೊಟ್ಟ ಯಶ್. ಮಾರ್ಚ್ 19ಕ್ಕೆ ರಿಲೀಸ್ ಆಗಲ್ಲ ಟಾಕ್ಸಿಕ್. ಮತ್ ಯಾವಾಗ? ಕೊನೆ ಕ್ಷಣದಲ್ಲಿ ಬಿಗ್ ಶಾಕ್ ಇದು. ಕೊನೆ ಕ್ಷಣದಲ್ಲಿ ಫ್ಯಾನ್ಸ್ಗೆ ಬಿಗ್ ಶಾಕ್ ಕೊಟ್ಟಂತಹ ಯಶ್. ಮಾರ್ಚ್ 19ಕ್ಕೆ ರಿಲೀಸ್ ಆಗಲ್ಲ ಟಾಕ್ಸಿಕ್. ಹಾಗಾದ್ರೆ ಮಾರ್ಚ್ 19ಕ್ಕೆ ವಿಶ್ವದಾದ್ಯಂತ ರಿಲೀಸ್ ಆಗಬೇಕಿದ್ದಂತಹ ಟಾಕ್ಸಿಕ್, ಇರಾನ್ ಇಸ್ರೇಲ್ ಯುದ್ಧದ ಕರಿನೆರಳು ಈಗ ಟಾಕ್ಸಿಕ್ ಮೇಲೆ ಬಿದ್ದಿರುವಂತದ್ದು. ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಮುಂದೂಡಿಕೆಯಾಗಿದೆ. ಮಾರ್ಚ್ 19ಕ್ಕೆ ವಿಶ್ವದಾದ್ಯಂತ ರಿಲೀಸ್ ಆಗಬೇಕಿತ್ತು ಟಾಕ್ಸಿಕ್ ಸಿನಿಮಾ. ಜೂನ್ 4ಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಎಂದಂತಹ ಚಿತ್ರತಂಡ. ನಟ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಮುಂದೂಡಿಕೆಯಾಗಿದೆ. ವಿಶ್ವದಾದ್ಯಂತ ಟಾಕ್ಸಿಕ್ ಗಾಗಿ ಕಾಯುತ್ತಿದ್ದವರಿಗೆ ಈಗ ಬಿಗ್ ಶಾಕ್ ಇದು. ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿರುವಂತಹ ಫಿಲ್ಮ್ಗೆ ಯುದ್ಧ ಸಂಕಷ್ಟವನ್ನ ತಂದೊಡ್ಡಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಹಿನ್ನೆಲೆಯಲ್ಲಿ ಪೋಸ್ಟ್ ಪೋನ್ ಆಗಿರುವಂತದ್ದು ಕುತೂಹಲ ಕೆರಳಿಸಿದಂತಹ ಟಾಕ್ಸಿಕ್ ಫಿಲ್ಮ್ ರಿಲೀಸ್ ಈಗ ಮುಂದೂಡಿಕೆಯಾಗಿದೆ. ಯುದ್ಧದ ವೇಳೆ ಸಿನಿಮಾ ರಿಲೀಸ್ ಮಾಡೋದು ಬೇಡ ಹೀಗಂತ ಚಿತ್ರತಂಡ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ವಾರ್ನಿಂದ ವ್ಯತಿರಿಕ್ತ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಚಿತ್ರತಂಡ ಅಲರ್ಟ್ ಆಗಿದೆ. ಭಾರೀ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವಂತಹ ಟಾಕ್ಸಿಕ್ ಸಿನಿಮಾ ಸಾಕಷ್ಟು ಸುದ್ದಿ ಮಾಡಿತ್ತು, ಸಾಕಷ್ಟು ಸದ್ದು ಕೂಡ ಮಾಡ್ತಿದೆ. ಟೀಸರ್ ಇರ್ಬೋದು, ಟ್ರೈಲರ್ ಇರ್ಬೋದು, ಸಾಂಗ್ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿದ್ದಿರ್ಬೋದು. ಹೀಗಾಗಿ ಪ್ರೇಕ್ಷಕರಲ್ಲಿ ಭಾರಿ ಮಟ್ಟದ ಕುತೂಹಲವನ್ನ ಕೆರಳಿಸಿದಂತಹ ಟಾಕ್ಸಿಕ್ ಮೇಲೆ ಈಗ ಯುದ್ಧದ ಕರಿನೆರಳು ಬಿದ್ದಿರುವಂತದ್ದು. ಇರಾನ್ ಇಸ್ರೇಲ್ ಯುದ್ಧ ಟಾಕ್ಸಿಕ್ ಮೇಲೂ ಎಫೆಕ್ಟ್ ಆಗಿದೆ. ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ರಿಲೀಸ್ ನಲ್ಲಿ ಮುಂದೂಡಿಕೆಯಾಗಿದೆ. ಮೊದಲು ಮಾರ್ಚ್ 19ಕ್ಕೆ ರಿಲೀಸ್ ಅಂತ ಹೇಳಿತ್ತು ಚಿತ್ರತಂಡ, ಆದ್ರೆ ಈಗ ಯುದ್ಧದ ಹಿನ್ನೆಲೆಯಲ್ಲಿ ಜೂನ್ 4ಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಅಂತಿದೆ ಚಿತ್ರತಂಡ. ನಟ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋದು ಮುಂದೂಡಿಕೆಯಾಗಿದೆ. ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾಗಾಗಿ ಕಾಯ್ತಿದ್ದವರಿಗೆ ಈಗ ಒಂದ್ ರೀತಿಯ ಶಾಕ್ ಇದು. ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿರುವಂತಹ ಟಾಕ್ಸಿಕ್ ಮೊದಲು ಮಾರ್ಚ್ 19ಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು, ಆದ್ರೆ ಈಗ ಮಾರ್ಚ್ 19ಕ್ಕಲ್ಲ, ಮತ್ ಯಾವಾಗ ಅಂತ ನೋಡೋದಾದ್ರೆ ಜೂನ್ 4ಕ್ಕೆ ಟಾಕ್ಸಿಕ್ ರಿಲೀಸ್ ಆಗತ್ತೆ ಅಂತ ಹೇಳ್ತಿದೆ ಚಿತ್ರತಂಡ. ಕುತೂಹಲ ಕೆರಳಿಸಿದಂತಹ ಟಾಕ್ಸಿಕ್ ಫಿಲ್ಮ್ ಈಗ ಮುಂದೂಡಿಕೆಯಾಗಿದೆ ರಿಲೀಸ್ ಆಗೋದು. ಯುದ್ಧದ ವೇಳೆ ಸಿನಿಮಾ ರಿಲೀಸ್ ಮಾಡೋದು ಬೇಡ ಅಂತ ಚಿತ್ರತಂಡ ನಿರ್ಧಾರವನ್ನ ಕೈಗೊಂಡಿದೆ. ವಾರ್ನಿಂದ ವ್ಯತಿರಿಕ್ತವಾದಂತಹ ಪರಿಸ್ಥಿತಿ ಉಂಟಾಗಿದೆ. ಈ ಹಿನ್ನೆಲೆಯಲ್ಲೇ ಚಿತ್ರತಂಡ ಅಲರ್ಟ್ ಆಗಿರುವಂತದ್ದು. ಇನ್ನು ಭಾರಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಟಾಕ್ಸಿಕ್ ಸಿನಿಮಾ ಸಾಕಷ್ಟು ಪ್ರೇಕ್ಷಕರಲ್ಲಿ ಕುತೂಹಲವನ್ನ ಕೆರಳಿಸಿದೆ. ಜೊತೆಗೆ ಯಾವಾಗ ರಿಲೀಸ್ ಅಂತ ಯಶ್ ಅಭಿಮಾನಿಗಳು ಕಾಯ್ತಿದ್ದಾರೆ. ಚಿತ್ರತಂಡಕ್ಕಾಗಿ ಸಾಕಷ್ಟು ಗಣ್ಯಾತಿ ಗಣ್ಯರು ಕೆಲಸ ಮಾಡಿದ್ದಾರೆ. ಸಂಗೀತದಲ್ಲಿರ್ಬೋದು, ನಿರ್ದೇಶನದಲ್ಲಿರ್ಬೋದು, ಅದರ ಮೇಕಿಂಗ್ ಇದೆಯಲ್ಲ, ಫಿಲ್ಮ್ ಮೇಕಿಂಗ್, ಮತ್ತೆ ನಾವು ಅದರ ಟೀಸರ್ ನೋಡಿದ್ರೆ ಸಾಕು, ಇದೊಂದು ಅದ್ಭುತವಾದಂತಹ ಸಿನಿಮಾ. ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ರಿಲೀಸ್ ಆಗಬೇಕಾದಂತಹ ಸಿನಿಮಾ. ಕನ್ನಡಿಗ ಯಶ್ ತುಂಬಾ ಅದ್ಭುತವಾಗಿ ಇದನ್ನ ತೆರೆಯ ಮೇಲೆ ಕಾಣಿಸಿಕೊಳ್ಬೇಕು, ತರಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ. ತುಂಬಾನೇ ಕೆಲಸ ಮಾಡಿದೆ ಈ ಹಿಂದೆ ಚಿತ್ರತಂಡ. ಆದರೆ ಈ ಸಿನಿಮಾ ಹಿಂದೆ ಇಷ್ಟೊಂದು ಪರಿಶ್ರಮ ಹಾಕಿರೋದು ಸರಿಯಾದ ಸಮಯಕ್ಕೆ ಜನರಿಗೆ ತಲುಪಬೇಕು. ಈಗ ಮಾರ್ಚ್ 19ಕ್ಕೆ ರಿಲೀಸ್ ಆಗತ್ತೆ ಅಂತ ಹೇಳಿದ್ರು ಮೊದಲು ಚಿತ್ರತಂಡ, ಆದ್ರೆ ಈಗ ಯುದ್ಧದ ಹಿನ್ನೆಲೆಯಲ್ಲಿ ಇಂಥ ಪ್ರತಿಕೂಲದ ವಾತಾವರಣದಲ್ಲಿ ಚಿತ್ರವನ್ನ ರಿಲೀಸ್ ಮಾಡೋದು ಬೇಡ, ಜೂನ್ 4ಕ್ಕೆ ಅಂತ ಚಿತ್ರತಂಡ ಪೋಸ್ಟ್ಪೋನ್ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕೊಲೀಗ್ ರೋಜಾ. ಎಸ್ ರೋಜಾ, ಈಗ ಮತ್ತೆ ಟಾಕ್ಸಿಕ್ ಸಿನಿಮಾ ಅಭಿಮಾನಿಗಳಿಗೆ ಕಾಯ್ತಿದ್ದಂಥವರಿಗೆ ಈಗ ಮತ್ತೆ ಶಾಕ್ ಅಂತಾನೆ ಹೇಳ್ಬೋದು. ಯಶ್ ಅಭಿಮಾನಿಗಳು ಕೂಡ ಮಾರ್ಚ್ 19ಕ್ಕೆ ರಿಲೀಸ್ ಆಗತ್ತೆ ಅನ್ನುವಂಥ ಅಪೇಕ್ಷೆಯಲ್ಲಿದ್ರು, ಆದ್ರೆ ಈಗ ಅದು ಸುಳ್ಳಾಗಿದೆ. ಏನಿದೆ ಹೆಚ್ಚಿನ ಮಾಹಿತಿ ರೋಜಾ? ಹೌದು ಮಂಜರಿ, ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ವಿ. 8ನೇ ತಾರೀಕಿಗೆ ಯಶ್ ಅವರು ಬೆಂಗಳೂರಿಗೆ ಬರ್ತಾರೆ, ಸಿನಿಮಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಇತ್ತೀಚೆಗಷ್ಟೇ ರಿಲೀಸ್ ಆದಂತಹ ಸಾಂಗ್ ಕೂಡ ಒಂದಿಷ್ಟು ಬೇಸರವನ್ನ ವ್ಯಕ್ತಪಡಿಸಿತ್ತು. ಅಭಿಮಾನಿಗಳೆಲ್ಲರೂ ಕೂಡ ಯಶ್ ಅವರ ಒಂದು ಹಾಟ್ ರೊಮ್ಯಾನ್ಸ್ ನ ಕಣ್ತುಂಬಿಕೊಳ್ಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಅಲ್ಲೂ ಕೂಡ ಒಂದ್ ಕಡೆ ಬೇಸರ ಆಯ್ತು. ಬಟ್ ಈಗ ಆಲ್ರೆಡಿ ರಿಲೀಸಿಂಗ್ ಡೇಟ್ ಮುಂದೆ ಹೋಗ್ತಾನೆ ಇದೆ. ಮತ್ತೆ ಇದೀಗ ಇರಾನ್ ಇಸ್ರೇಲ್ ಯುದ್ಧದ ಕರಿನೆರಳು ಟಾಕ್ಸಿಕ್ ಮೇಲೂ ಬಿದ್ದಿರುವಂತದ್ದು ಯಶ್ ಅಭಿಮಾನಿಗಳಿಗೆ, ಯಾರೆಲ್ಲ ಕಾಯ್ತಾ ಇದ್ರು ಎಲ್ರಿಗೂ ಕೂಡ ಒಂದ್ ರೀತಿಯಾಗಿ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಮಂಜರಿ. ಇನ್ನು ವಿಶ್ವದಾದ್ಯಂತ ಟಾಕ್ಸಿಕ್ ಗಾಗಿ ಕಾಯ್ತಾ ಇದ್ದಾರೆ ಸಿನಿಪ್ರಿಯರು. ಬಟ್ ಇದೇ ಟೈಮ್ ಅಲ್ಲಿ ಯುದ್ಧದ ಒಂದು ಎಫೆಕ್ಟ್ ಟಾಕ್ಸಿಕ್ ಮೇಲೂ ಕೂಡ ಬಿದ್ದಿರುವಂತದ್ದು. ಈಗ ಆಲ್ರೆಡಿ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಏನೆಲ್ಲ ಎಫೆಕ್ಟ್ ಗಳು ಆಗ್ತಾ ಇದೆ, ನಮ್ಮ ಕರ್ನಾಟಕದ ಒಂದು ಭಾರತೀಯರು ಕೂಡ ಅಲ್ಲಿ ಸಿಲುಕಿದ್ರು.
ಸೊ ಇಲ್ಲಿ ಕರೆತರೋಕ್ಕೂ ಕೂಡ ಕಷ್ಟಗಳಾಯ್ತು. ಅದಾದ ನಂತರ ಒಂದಷ್ಟು ಸೆಲೆಬ್ರಿಟೀಸ್ ಕೂಡ ಅಲ್ಲಿ ತಂಗಿರುವಂತದ್ದು, ಜೊತೆಗೆ ಚಿನ್ನ ಬೆಳ್ಳಿಯ ರೇಟ್ ಕೂಡ ಒಂದ್ ರೀತಿಯಾಗಿ ಕ್ರಾಶ್ ಆಗ್ತಾನೆ ಇದೆ ಸಿಕ್ಕಾಪಟ್ಟೆ. ಅದರ ಮಧ್ಯೆ ಇದೀಗ ಈ ಯುದ್ಧದ ಎಫೆಕ್ಟ್ ಸಿನಿಮಾದ ಮೇಲೂ ಕೂಡ ಬಿದ್ದಿರುವಂತದ್ದು, ಅದರಲ್ಲೂ ಮೇನ್ಲಿ ವರ್ಲ್ಡ್ ವೈಡ್ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ಅಲ್ಲಿ ಒಂದು ನಿರಾಸೆಯನ್ನ ಮೂಡಿಸ್ತಾ ಇದೆ. ಈಗ ಅನ್ಕೊಂಡಂತೆ ಆಗಿದ್ರೆ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ಬೇಕಾಗಿತ್ತು ಟಾಕ್ಸಿಕ್ ಮಂಜರಿ ಅವರೇ. ಬಟ್ ಏನಂತ ಹೇಳಿದ್ರೆ ಯುದ್ಧದ ಎಫೆಕ್ಟ್ ಇಲ್ಲೂ ಕೂಡ ತಟ್ಟಿರುವಂತದ್ದು ಜೂನ್ 4ಕ್ಕೆ ಅಂತ ಹೇಳಲಾಗ್ತಾ ಇದೆ. ಓಕೆ, 1 ವೀಕ್ 2 ವೀಕ್ ಪೋಸ್ಟ್ಪೋನ್ ಆಗಿದ್ರೆ ಫೈನ್ ಅಂತ ಹೇಳ್ಬೋದು. ಬಟ್ ಮಾರ್ಚ್ ಇಂದ ಜೂನ್ 4ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿರುವಂತದ್ದು ಚಿತ್ರತಂಡ. ಸೊ ಈ ಕಮಿಂಗ್ 8 ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಪ್ರೆಸ್ ಮೀಟ್ ನ ಆಯೋಜನೆ ಮಾಡಿ ಟೀಸರ್ ನ ರಿಲೀಸ್ ಮಾಡ್ಬೇಕು. ಮತ್ತೆ ಇಡೀ ಟೀಮ್ ಕೂಡ ಬೆಂಗಳೂರಿಗೆ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಯಶ್ ಆಗಿರ್ಬೋದು, ಕಿಯಾರಾ ಅಡ್ವಾಣಿ ಆಗಿರ್ಬೋದು, ನಯನತಾರ, ಸೊ ಎಲ್ರು ಕೂಡ, ರುಕ್ಮಿಣಿ ವಸಂತ, ಯಾರೆಲ್ಲ ಟಾಕ್ಸಿಕ್ ನಲ್ಲಿ ಇದ್ದಾರೆ ಎಲ್ರೂ ಕೂಡ ಇಡೀ ಚಿತ್ರತಂಡ 8ನೇ ತಾರೀಕು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ನ ಆಯೋಜನೆ ಮಾಡಿತ್ತು. ಮತ್ತೆ ಎಲ್ರು ಕೂಡ ಬರ್ತಾರೆ, ಅವ್ರನ್ನ ಕಣ್ತುಂಬಿಕೊಳ್ಬಹುದು ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಎಲ್ರು ಕೂಡ ಕಾತರದಿಂದ ಕಾಯ್ತಾ ಇದ್ರು. ಬಟ್ ಈಗ ಅದು ಕೂಡ ರದ್ದಾಗಿರುವಂತದ್ದು ಸಾಕಷ್ಟು ಬೇಸರಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಮಂಜರಿ. ಟಾಕ್ಸಿಕ್ ಆರಂಭ ಆದಾಗಿಂದನೂ ಕೂಡ ಒಂದಲ್ಲ ಒಂದು ತೊಂದರೆಗಳನ್ನ ಫೇಸ್ ಮಾಡ್ತಾನೆ ಇದೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಇಂದ ನಾವು ನೋಡ್ತಾ ಹೋಗೋದಾದ್ರೆ ಶೂಟಿಂಗ್ ಸಂದರ್ಭದಲ್ಲಿ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಿದ್ದಾರೆ, ಅರಣ್ಯ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಏನು ಒಪ್ಪಿಗೆನ ಸೂಚಿಸದೆ ಅರಣ್ಯ ಒಂದು ಇಲಾಖೆಯಿಂದ ಶೂಟ್ ಮಾಡ್ತಾ ಇರುವಂತದ್ದು ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಒಂದಷ್ಟು ಪ್ರಾಬ್ಲಮ್ಸ್ ಆಯ್ತು. ಮತ್ತೆ ಅದಾದ್ಮೇಲೆ ಸೆನ್ಸಾರ್ ಮಂಡಳಿಯಿಂದ ಮತ್ತೆ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಕೂಡ ನಮ್ಮ ಧರ್ಮವನ್ನ ಅಪಪ್ರಚಾರ ಮಾಡುವಂತಹ ಅಂದ್ರೆ ಕೆಟ್ಟದಾಗಿ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಏನು ಟಾಪಿಕ್ ಈ ಹಿಂದೆ ಒಂದು ಹಾಟ್ ಟೀಸರ್ ರಿಲೀಸ್ ಆಯ್ತು, ಅಲ್ಲೂ ಕೂಡ ಒಂದಷ್ಟು ಎಡವಟ್ಟುಗಳನ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಕ್ರಿಶ್ಚಿಯನ್ನರ ಒಂದು ಕೋಪಕ್ಕೂ ಕೂಡ ಬಲಿಯಾಗಿತ್ತು. ಸೊ ಒಂದರಿಂದ ಒಂದು ಟಾಪಿಕ್ ಆರಂಭ ಆದಾಗಿನಿಂದ ತೊಂದರೆಗಳು ತಪ್ಪಾನೇ ಇಲ್ಲ. ಬಟ್ ಏನೋ ಹೇಳ್ತಾರಲ್ಲ, ಏನೋ ಒಂದು ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಒಂದಷ್ಟು ಅಡೆತಡೆಗಳು, ಒಂದಷ್ಟು ಕಷ್ಟಗಳನ್ನ ಫೇಸ್ ಮಾಡಿ ಆದ್ಮೇಲೆ ಒಂದು ಯಶಸ್ಸು ಗೆಲುವು ಅನ್ನೋದು ಸಿಗತ್ತೆ ಅಂತ. ಸೊ ಅದೆಲ್ಲದಕ್ಕೂ ಈಗ ಸಾಕ್ಷಿ ಆಗ್ತಾ ಇದೆ ಅನ್ಸುತ್ತೆ. ಸೊ ಬೇಸರ ಅಂತೂ ಆದ್ರೆ ಎಷ್ಟು ಅಭಿಮಾನಿಗಳಿಗೆ, ಸಿನಿ ಪ್ರಿಯರಿಗೆ ಕಾದ್ ನೋಡ್ಬೇಕು. ಜೂನ್ 4ಕ್ಕೂ ಟಾಕ್ಸಿಕ್ ರಿಲೀಸ್ ಆಗತ್ತಾ, ಮತ್ತೆ ಏನಾದ್ರೂ ಗಂಡಾಂತರಗಳು ಎದುರಾಗತ್ತಾ ಅಂತ ಮಂಜರಿ. ಎಸ್, ಓಕೆ ರೋಜಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.